ದೇವ್ರೆ, ಅಮ್ಮಂಗೇನು ತೊಂದರೆ ಆಗದೆ ಇರ್ಲಪ್ಪ. ಈ ಮನೆಯಲ್ಲಿ ಇನ್ನೊಂದು ಅನಾಹುತ ನಡೆಯೋದು ಬೇಡ. ಹಾಗೇನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಅಮ್ಮ ನ್ಯಾಯದ ದಾರಿನಲ್ಲಿ ನಡೀತಾ ಇದ್ದಾರೆ. ಸತ್ಯನ ಆಚೆ ತರಬೇಕು ಅಂತ ಹೋರಾಡ್ತಾ ಇದ್ದಾರೆ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನ್ಯಾಯ ಸತ್ತೋಗುತ್ತೆ, ಸತ್ಯ ಸಮಾಧಿ ಆಗತ್ತೆ. ಹಾಗಾಗ್ಬಾರ್ದು. ಅಮ್ಮನ್ ಕಾಪಾಡೋ ಜವಾಬ್ದಾರಿ ನಿಂದು. ಆದಾಗ ಯಾವುದೋ ಒಂದು ರೂಪದಲ್ಲಿ ಆ ಭಗವಂತ ಬಂದು ಅದನ್ನ ನಿಗ್ರಹ ಮಾಡ್ತಾನೆ ಅಂತ ಕೇಳಿದ್ವಿ. ಆದರೆ ಈ ಶಾರ್ವರಿ ಇಷ್ಟೆಲ್ಲ ಅನ್ಯಾಯ ಮಾಡ್ತಿದ್ರು ದೇವ್ರ ಕಣ್ಣು ಮುಚ್ಕೊಂಡಿದ್ದಾನಲ್ಲ. ಅವಳು ಹೀಗೇ ಅನ್ಯಾಯ ಮಾಡ್ತಾ ಮಾಡ್ತಾ ಮೆರಿತಾ ಇರಲಿ, ನಾವು ಅದನ್ನು ನೋಡ್ತಾ ನೋಡ್ತಾ ಕೊರಗ್ತಾ ಇರ್ತೀವಿ. ನನ್ನ ಸೊಸೆ ಎಷ್ಟೇ ಕಷ್ಟ ಬಂದರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ದೇವರಿದ್ದಾನೆ ಅಂತ. ಆ ಮಾತು ಸತ್ಯವೇ ಆದರೆ ಅವಳು ಕ್ಷೇಮವಾಗಿರ್ತಾಳೆ. ಈ ಭೂಮಿ ಮೇಲೆ ಯಾರೂ ನಮ್ಮ ಪರವಾಗಿ ನಿಲ್ಲದೆ ಹೋದರೂ ಕೂಡ ಒಳ್ಳೆ ಹೃದಯ ಇರೋರಿಗೆ ಆ ಭಗವಂತನೇ ನೆರವು ಕೊಡ್ತಾನೆ ಅಂತ ತುಳಸಿ ಯಾವಾಗಲೂ ಹೇಳ್ತಾ ಇದ್ಲು. ಈ ಮಾತನ್ನ ಭಗವಂತನೇ ಅವಳ ಬಾಯಿಂದ ಹೇಳಿಸಿರೋದೇ ಆಗಿದ್ರೆ ಅವನು ಇದನ್ನ ಸಾಬೀತುಪಡಿಸ್ಬೇಕು ಅಲ್ವಾ? ನಮ್ಮ ತುಳಸಿ ಈ ಮನೆಗೆ ಲಕ್ಷ್ಮಿ ಇದ್ದ ಹಾಗೆ. ತುಳಸಿ ಈ ಮನೆ ಬೆಳಕು.